ವಿರಾಮದ ನಂತರ ಮತ್ತೊಮ್ಮೆ ಜೈಪುರ್ ಜೇಮ್ಸ್ ಅಂಡ್ ಜ್ಯುವೆಲರ್ಸ್ ಜಯನಗರ್ ಅರ್ಪಿಸುವ ಶಶಿ ಆರ್ಯ ಡಿಶ್ ಫಾಸ್ಟ್ ಫಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ನಮ್ಮ ಫಸ್ಟ್ ಕಾಲರ್ ಜೊತೆ ಮಾತನಾಡೋಣ ಬನ್ನಿ. ಬಳ್ಳಾರಿಯಿಂದ ಪ್ರವೀಣ್ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ನಿಮ್ಮ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 27/5/89. 27/5/89. ಹುಟ್ಟಿದ ವಾರ ಗೊತ್ತಾ? ಹುಟ್ಟಿದ ವಾರ ಶನಿವಾರ. ಶನಿವಾರ. ನಕ್ಷತ್ರ? ನಕ್ಷತ್ರ ಧನಿಷ್ಠ ನಕ್ಷತ್ರ, ಕುಂಭರಾಶಿ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ನಮಸ್ತೆ ಗುರುಗಳೇ. ಹೇಳ ಪ್ರವೀಣಪ್ಪ. ಗುರುಗಳೇ, ನಾವು ಕೆಲ್ಸಕ್ಕೆ ಕೇಳೋ ಗುರುಗಳೇ, ಕೆಲಸದ ಗೌರ್ಮೆಂಟ್ ಕೆಲಸ ಹಾಕಿನಿ ಅಪ್ಲಿಕೇಶನ್. ಅದು ಆಗುತ್ತೆ ಅಂತ ಕೇಳೋದು. ಗೌರ್ಮೆಂಟ್ ಕೆಲಸ ಆಗತ್ತೆ. ಹೌದು. ಏನು ಡಿಪಾರ್ಟ್ಮೆಂಟು? ಇದು ವಿಲೇಜ್ ಅಕೌಂಟೆಂಟ್ ಒಂದು ಹಾಕಿದ್ದೀನಿ ಗುರುಜ, ಮತ್ತು ಆಮೇಲೆ ಕ್ಲರ್ಕ್ ಡಿಪಾರ್ಟ್ಮೆಂಟ್ಗೆ ಒಂದು ಹಾಕಿದ್ದೀನಿ. ಗೌರ್ಮೆಂಟ್ ಕೆಲಸ ಆಗೋಕ್ಕೆ ಮೊದಲು ನೀನು ಹೌದು ನಿಮ್ಮ ಕುಲದೇವರಿಗೆ ಸ್ಮರಣೆ ಮಾಡಿಕೊಂಡು ಒಂದು ದಿವಸ ಹೌದು ನಿಮ್ಮ ವಂಶದಲ್ಲಿ ದೇವರು ಇರತಕ್ಕಂಥ ಕುಲದೇವರು ಒಣಗ್ತಾ ಇದೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ನಾನು ಅಪ್ಪ ಅಮ್ಮ 5 ಜನ ಇದ್ದೀವಿ ಗುರುಗಳೇ. ನೀವು ನಿಮ್ಮ ತಾತನ ಕಾಲದಲ್ಲೋ ಅಜ್ಜಿ ಕಾಲದಲ್ಲೋ ಹೊಲಸೆ ಬಂದಿದ್ದೀರಾ ಬೇರೆ ಊರಿಂದ? ಹೌದು ಗುರುಗಳೇ. ಅಲ್ಲಿ ಯಾವ ಗ್ರಾಮ ದೇವತೆನೋ ಯಾವ ಕಾರಣಕ್ಕೂ ಒಣಗ್ತಾ ಇರತಕ್ಕಂಥದ್ದು ನಿಮ್ಮ ತಂದೆ ಮುಖಾಂತರನೋ ತಾಯಿ ಮುಖಾಂತರನೋ ಆ ಕುಲದೇವರು ಒಣಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಏನು ಎತ್ತ ಅಂತ ನಿಮ್ಮ ತಂದೆ ತಾಯಿನ ಕನ್ಸಲ್ಟ್ ಮಾಡಿಕೊಂಡು, ಅಥವಾ ಅವ್ರ ತಂದೆ ತಾಯಿ ಯಾರಾದರೂ ಇದ್ದ ಪಕ್ಷದಲ್ಲಿ ನಿಮ್ಮ ತಾಯಿ ಕಡೆ ತಂದೆ ತಾಯಿನೋ ಆ ಕುಲದೇವ್ರನ್ನ ಒಂದು ಹೋಗಿ ನಮಸ್ಕಾರ ಮಾಡ್ಕೊಂಡು ಒಂದು ಮುಡುಪಿಟ್ಟಿಡು. ಅಂದರೆ ನೀನೇನು ಮಾಡೋ, ಒಂದು ಹತ್ತಿ ತೊಗೊಂಡು ಮನೇಲಿ ನಿಮ್ಮ ತಾಯಿಗೆ ಹೇಳು, ಸ್ವಲ್ಪ ಮಟ್ಟಿಗೆ ಇಷ್ಟು ದೊಡ್ಡ ಹತ್ತಿ ತೊಗೊಂಡು ಅದು ನೀರಲ್ಲಿ ಅದ್ದಿ ಅರ್ಶಿನ ಮಾಡಿಕೊಂಡು ಅದರಲ್ಲಿ ₹1 ನಾಣ್ಯ ಇಟ್ಟು ನಿನ್ನ ಕೈಯಲ್ಲಿ ಇಟ್ಕೊಂಡು ಮಂತ್ರಾಲಯದಲ್ಲಿ ಹೋಗಿರ್ತಕ್ಕಂಥ ಅಕ್ಷತೆನೋ ಅಥವಾ ಇನ್ನೆಲ್ಲಾದರೂ ದೇವಸ್ಥಾನದ ಅಕ್ಷತೆಯನ್ನು ತೊಗೊಂಡು ಆ ಅಕ್ಕಿ ಒಳಭಾಗದಲ್ಲಿ ಆ ₹1 ನಾಣ್ಯದಲ್ಲಿ ಇಟ್ಟು ಹತ್ತಿನ ಮುಚ್ಚಿಬಿಡ್ಬೇಕು. ಸ್ವಲ್ಪ ಕುಂಕುಮ ಇಟ್ಟು ನಿಮ್ಮ ಮನೆ ದೇವ್ರ ಒಳಗೆ ಇಟ್ಬಿಡು. ದೇವ್ರ ಮನೆ ಒಳಗೆ ನಮಸ್ಕಾರ ಮಾಡ್ಕೊ. ಪ್ರತಿದಿನ ಒಂದು 3 ಬಸ್ಕಿ ಹೊಡಿ, ಗಣಪತಿಗೆ ಸ್ಮರಣೆ ಮಾಡ್ಕೊ ಪ್ರತಿದಿನ. ಅಲ್ಲಿ ಈ ಇದನ್ನ ವಿಶೇಷವಾಗಿ ಎತ್ತಿಡ್ತಕ್ಕಂಥದ್ದು ಮುಡುಪನ್ನ ಇಟ್ಟುಬಿಟ್ಟು, ನನಗೆ ಕೆಲಸ ಸಿಕ್ಕಿದ ಪಕ್ಷದಲ್ಲಿ ಗಾಣಗಾಪುರಕ್ಕೆ ಬರ್ತೀನಿ ಅಂತ ಸ್ಮರಣೆ ಮಾಡ್ಕೊ. ಗಾಣಗಾಪುರ, ಗುಲ್ಬರ್ಗ ಗಾಣಗಾಪುರಕ್ಕೆ. ಯಾಕೆ ಅಂದ್ರೆ ಅಲ್ಲಿ ನೀನು ಹೋದಾಗ ಜ್ಞಾಪಕ ಇಟ್ಕೋ, 16 ಮನೆ ಭಿಕ್ಷೆ ಬಿಡ್ಬೇಕು ನೀನು. 16 ಮನೆ ಭಿಕ್ಷೆ ಬಿಡ್ಬೇಕು. ಅಂದ್ರೆ ಭಿಕ್ಷೆ ಅಂದ್ರೆ ಮನೆಗೆ ಹೋದ ತಕ್ಷಣ ಎಲ್ಲ ಭಿಕ್ಷದವ್ರ ತರ ಭಿಕ್ಷೆ ಅಲ್ಲ. ಅಲ್ಲಿ ಇಡೀ ಜಗತ್ತಲ್ಲಿ ಎಲ್ಲರೂ ಬಂದು ಅಲ್ಲಿ ಭಿಕ್ಷೆಯನ್ನ, ಯಾರು ಗುರು ಅನುಗ್ರಹ ಇರಲ್ಲ, ಗುರು ರಕ್ಷೆ ಇರಲ್ಲ, ಅವ್ರಿಗೆ ಕೈಗೆ ಬಂದಿದ್ದು ಬಾಯಿಗೆ ಬರದೇ ಇರ್ತಾರತ್ತೋ ಅಥವಾ ಹೊಸದಾಗಿ ಏನಾದ್ರು ಯೋಜನೆ ಇದ್ರೆ ಅಲ್ಲಿ ಪ್ರಣೆ ಮಾಡ್ಕೊಂತಾರೆ. ಅಲ್ಲಿ ಹೋಗಿ ಸ್ಮರಣೆ ಮಾಡ್ಕೊ. 16 ಮನೆಗಳು, ಎಲ್ಲರ ಮನೇಲೂ ಹೊಸದಾಗಿ ಅಡಿಗೆ ಮಾಡಿ ಹಳೆ ತಂಗಳ ಹಾಕಲ್ಲ. ಅಲ್ಲಿ ಏನು ಅಂದ್ರೆ ದತ್ತ ಸ್ವರೂಪದಲ್ಲಿ ಯಾರಾದರೂ ಬರ್ತಾರೆ, ಇಲ್ಲಿ ನೈವೇದ್ಯ ಮಾಡಿ ಹಾಕಬೇಕು ಅನ್ನೋದೇ ಅಲ್ಲಿ ಪದ್ಧತಿ. ಅದಕ್ಕೆ ನಾನು ಗಾಣಗಾಪುರಕ್ಕೆ ಹೋಗಿ ಸ್ಮರಣೆ ಮಾಡ್ಕೊಂಡು 16 ಮನೆ ಗುರುವಾರದ ದಿವಸ, ಯಾವ್ದಾದ್ರು ಗುರುವಾರದ ದಿವಸ ಬಂದು ನಾನು ಭಿಕ್ಷೆ ಎತ್ತೀನಿ, ನನಗೆ ಕೆಲಸ ಸಿಕ್ಕಿದ ತಕ್ಷಣನೇ ನನಗೆ ಭಿಕ್ಷೆ ಎತ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊ. ಒಂದು ಸಲ ಗಾಣಗಾಪುರಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬ, ಖಂಡಿತ ನಿನಗೆ ಕೆಲಸ ಆಗತ್ತೆ. ಆದರೆ ಎರಡೂ ಮರಿಬಾರ್ದು. ಗುರು ರಕ್ಷೆಗೆ ಗಾಣಗಾಪುರಕ್ಕೆ ಹೋಗಬೇಕು, ಕುಲದೇವರನ್ನ ಮರೀದೆ ಒಂದು ಮುಡುಪೆತ್ತಿಡಬೇಕು. ನಿಮ್ಮ ತಂದೆ ತಾಯಿನ ಕೇಳ್ಕೊಂಡು ಎಲ್ಲಿ ಯಾವ ದೇವರು ಅಂತ ತಿಳ್ಕೊಂಡು ಅಲ್ಲಿ ಒಂದ್ಸರಿ ಭೇಟಿ ನೀಡಿ ನಮಸ್ಕಾರ ಮಾಡಿ ಅರ್ಚನೆ ಮಾಡ್ಕೊಂಬ. ಆಯ್ತು. ಕುಲದೇವ್ರು ರಂಗನಾಥ್ ದೇವ್ರ ಗುರುಜಿ? ಇಲ್ಲ, ಖಂಡಿತ ಇಲ್ಲ. ಒಳಬಳ್ಳಾರಿ ರಂಗನಾಥ ಅಲ್ವೋ? ನೀನು ರಂಗನಾಥ ಅಂತ ಇರೋ ಕುಲದೇವರು ಅಲ್ಲ. ಒಂದು ಗ್ರಾಮ ದೇವತೆ ಒಣಗ್ತಾ ಇರೋದಕ್ಕೆ ನಿನಗೆ ಗುರು ಅನುಗ್ರಹದಲ್ಲಿ ಚಕಾಮಾಟ್ಲು ಹಾಕೊಂಡು ಕೂತಿರೋ ಅಮ್ಮನವರು ಒಂದು ಮರದ ಹತ್ರ ಇರತಕ್ಕಂಥ ದೇವಸ್ಥಾನ ನಿಮ್ಮ ಕುಲದೇವರು. ಅದು ಹೋಗಿ ನಿಮ್ಮ ತಂದೆಗೋ ತಾಯಿಗೋ ಕೇಳು. ಯಾವಾಗ ಹೊಲಸೆ ಬಂದಿದ್ದೀರೋ ಅಲ್ಲಿರ್ತಕ್ಕಂಥ ದೇವಸ್ಥಾನ ಪುಟ್ಟದಾಗಿದೆ, ಹತ್ತಿರದಲ್ಲಿ ದೊಡ್ಡ ಬಾವಿ ಇದೆ. ಈ ಎರಡೂ ತಿಳ್ಕೊಂಡು ಬಂದು ನನಗೆ ವಿಚಾರ ತಿಳಿಸು, ಖಂಡಿತವಾಗಿ ನಿಂಗೆ ಸಿಗುತ್ತೆ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ನರೇಂದ್ರ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನರೇಂದ್ರ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಮೇಡಮ್, ನಮ್ಮ ಸಿಸ್ಟರ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹೇಳಿ, ಅವರ ಹುಟ್ಟಿದ ದಿನಾಂಕ ಏನು? ಮೇಡಮ್ 11 ನವೆಂಬರ್ 1983 ಮೇಡಮ್. ವಾರ ಯಾವುದು? ವಾರ ಗುರುವಾರ ಮೇಡಮ್, ಬೆಳಗ್ಗೆ 10:30ಕ್ಕೆ. ನಕ್ಷತ್ರ ಗೊತ್ತಿದ್ಯಾ? ನಕ್ಷತ್ರ ಬಂದ್ಬಿಟ್ಟು ಜೊತೆ ನಕ್ಷತ್ರ ಜೊತೆ ರೇವತಿ ನಕ್ಷತ್ರ ಮೇಡಮ್. ಸರಿ, ಗುರುಜಿ ಜೊತೆ ಮಾತಾಡಿ. ಹೇಳಪ್ಪ. ನಮಸ್ತೆ ಗುರುಜಿ. ಏನು ಹೆಸರು? ಬಿ ಜ್ಯೋತಿ ಗುರುಜಿ. ನಿನ್ನ ಹೆಸರು ಹೇಳ? ನರೇಂದ್ರ ಗುರುಜಿ ನನ್ನ ಹೆಸರು. ಸರಿ, ಬಹಳ ಸಂತೋಷ. ಈಗ ಜ್ಯೋತಿಗೆ ನಿಮ್ಮ ತಂಗಿನ ಅಕ್ಕನ ಅವಳ? ನಮ್ಮ ಅಕ್ಕ ಗುರುಜಿ. ಮದುವೆ ಆಗಿದೆಯಾ? ಇನ್ನಿಲ್ಲ ಗುರುಜಿ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಈಗ ಅವಳಿಗೆ ಬರ್ತಾ ಇದೆ, ಯಾವುದು ಇದು ಸೆಟ್ ಆಗ್ತಾ ಇಲ್ಲ ಗುರುಜಿ. ನಿಮ್ಮ ತಾಯಿ ಇದಾರ ಅಲ್ಲಿ? ಇದಾಳೆ ಗುರುಜಿ, ನಮ್ಮ ತಾಯಿ ಇದಾರೆ ಗುರುಜಿ. ನಿಮ್ಮ ತಾಯಿ ಪಕ್ಕದಲ್ಲಿ ಇದ್ದಾರಾ? ಇದಾರೆ ಗುರುಜಿ, ನಮ್ಮ ತಾಯಿ. ಕೊಡು ನಿಮ್ಮ ತಾಯಿಗೆ ಒಂದು ನಿಮಿಷ. ಹಲೋ, ನಮಸ್ಕಾರ ಗುರುಜಿ. ಈಗ ನಿಮ್ಮ ಮಗಳಿಗೆ ದಿನಗಳ ಪ್ರಾಬ್ಲಮ್ ಇದೆಯಾ? ಪೀರಿಯಡ್ಸ್ ಪ್ರಾಬ್ಲಮ್ಮು? ಚೆನ್ನಾಗಿರೋದಿಲ್ಲ ಸ್ವಾಮಿ. ಅವಳಿಗೆ ದಿನಗಳಾದ ಪಕ್ಷದಲ್ಲಿ ಹೊಟ್ಟೆ ನೋವು ಪ್ರಾಬ್ಲಮ್ಸ್ ಇದೆಯಾ? ಆಯ್ತು ಸ್ವಾಮಿ. ಅದಕ್ಕೆ
ರಾಹು ಜೊತೆ ಗುರು ಕೂತಿರೋದ್ರಿಂದ ಫಸ್ಟ್ ನೀವು ಮಾಡಿಸ್ಬೇಕಾದ್ದೇನು ಅಂದರೆ ಮದುವೆಗೆ ಮೊದಲು ಚೆನ್ನಾಗಿದೆ, ಆ ಹೊಟ್ಟೆ ನೋವೇನಿಲ್ಲ, ಚೆನ್ನಾಗಿದೆ. ಮದುವೆ ಫಿಕ್ಸ್ ಆಗ್ಬಿಟ್ಟು. ಮದುವೆ ಫಿಕ್ಸ್ ಆಗೋದಿರಲಿ, ಅವಳಿಗೆ ರಕ್ತಸ್ರಾವನೋ 3 ದಿವಸಕ್ಕೆ ಮೊದಲು ಹೊಟ್ಟೆ ನೋವು ಈ ಥರದ್ದು ಇದೆಯಾ? ಮೊನ್ನೆ ಅಂದಿಲ್ಲ ಸ್ವಾಮಿ. ಈಗ ನೀವು ಅವಳು ಮಾಡಿಸ್ಬೇಕಾದ್ದೇನು ಅಂದರೆ ಮದುವೆ ಮಾಡೋಕ್ಕೆ ಮೊದಲು ಕೇತು ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತದೆ ಸರ್. ಕೇತು ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಮದುವೆ ಆಗಿಬಿಟ್ರೆ ಈಗ ಅವಳಿಗೆ ನೀವು ಮದುವೆಗೆ ನೋಡ್ತಾ ಇದ್ದೀರಾ, ಮದುವೆ ಆದರೆ ಗರ್ಭಕೋಶದಲ್ಲಿ ಇವಳಿಗೆ ಸಣ್ಣದಾಗಿದೆ ಗರ್ಭಕೋಶ. ಇವಳು ಡೇಟ್ ಆಫ್ ಬರ್ತ್ ಪ್ರಕಾರ ಇವಳ ಪ್ರಕಾರವಾಗಿ ಸಣ್ಣ ಗರ್ಭಕೋಶ ಅಂದರೆ ಮಕ್ಕಳಾಗೋ ತೊಂದರೆ ಆಗತ್ತೆ. ಸೊ ಆವಾಗ ಮದುವೆ ಮಾಡಿಕೊಟ್ಟಾಗ ಗಂಡು ಕಡೆಯವ್ರು ಏನು ಹೇಳ್ತಾರೆ, ಮಾಡೋ ಕೆಲಸವಿಲ್ಲರಿ, ಇನ್ನೆಲ್ಲ ಕೇಳಿಸೋಣ, ಈ ಥರ ತೊಂದರೆ ಆಗ್ತಿದೆ ಅಂತ. ಯಾವ ಕಾಲಕ್ಕೂ 1 ವರ್ಷ 2 ವರ್ಷ 3 ವರ್ಷದವರೆಗೂ ಮಕ್ಕಳಾಗಲ್ಲ. ಅದಕ್ಕೆ ಈಗಲೇ ನೀವು ಆ ಕೇತು ಶಾಂತಿಯನ್ನು ಮಾಡಿಸ್ಕೊಂಡು ಗರ್ಭಕೋಶಕ್ಕೆ ಪರಿವರ್ತನೆ ಮಾಡಿಕೊಂಡು ರಾಹು ಮುಖಾಂತರ ಯಾವ್ದಾದ್ರು ದುರ್ಗಾ ದೇವಸ್ಥಾನದಲ್ಲಿ ಅರ್ಚನೆಯನ್ನ ಇವಳಿಗೆ ಮಾಡಿಸ್ಬೇಕು. ಯಾವ್ದಾದ್ರು ದೊಡ್ಡ ಕ್ಷೇತ್ರದಲ್ಲಿ, ನೀವು ಇರೋದು ಬಳ್ಳಾರಿ ಅಲ್ವಾ, ಅಲ್ಲಿ ಸರ್ಕಲ್ ಅಲ್ಲಿ ದುರ್ಗಾಂಬ ದೇವಸ್ಥಾನ ಇದೆ, ಅರ್ಥ ಆಯ್ತಾ? ಬಳ್ಳಾರಿಯಿಂದ ಕುರುಗೋಡ್ಗೆ ಹೋಗೋ ದಾರಿಯಲ್ಲಿ ವೀರಭದ್ರ ಸ್ವಾಮಿ 5 ಮುಖಗಳ ವೀರಭದ್ರ ಸ್ವಾಮಿ ಇದೆ ವಿಶೇಷವಾಗಿ. ಅಲ್ಲೂ ಒಂದು ಪುಟಾಣಿ ದುರ್ಗಾ ಇದ್ದಾಳೆ. ಈ ಎರಡೂ ಕ್ಷೇತ್ರದಲ್ಲಿ ಒಂದು ದಿವಸ ಯಾವತ್ತಾದರೂ ಮಂಗಳವಾರ ಅರ್ಚನೆ ಮಾಡಿಸಿ ಇವಳ ಹೆಸರಲ್ಲಿ ಇವಳೇ ಸ್ವತಃ ಅಲ್ಲಿ ನಿಂತ್ಕೊಂಡು ಅರ್ಚನೆ ಮಾಡಿಸ್ಕೋಬೇಕು. ರಾವು ಕಾಲದಲ್ಲಿ ಅರ್ಚನೆ ಮಾಡಿರೋ ಕುಂಕುಮ ಪ್ರತಿದಿನ ಹಣೆಗೆ ಇಟ್ಕೋಬೇಕು. ತದನಂತರ ಮದುವೆ ಯೋಚನೆಯನ್ನು ಮಾಡ್ತಕ್ಕಂಥದ್ದು ನವೆಂಬರ್ 3ರವರೆಗೂ ಯಾವ ಕಾಲಕ್ಕೂ ಈಗ ನೋಡಕ್ಕೆ ಹೋಗಬೇಡಿ, ತನಗೆ ತಾನಾಗೇ ಬರುತ್ತೆ. ಖಂಡಿತವಾಗ್ಲೂ ಒಳ್ಳೆ ಮದುವೆ ಆಗೋಕ್ಕೆ ಮೊದಲು ಕೇತು ಶಾಂತಿ ಮಾಡದೆ ಮದುವೆ ಮಾಡಿದ್ರಿ ನೀವೇ ಕಷ್ಟಪಡೋದು. ಇದು ನಿಮ್ಗೆ ಅರಿತಕ್ಕಂಥ ದೋಷನೇ ಅದು. ಅದನ್ನು ಮಾಡಿಸಿ ಇಮಿಡಿಯೇಟಾಗಿ ಎಲ್ಲ ವ್ಯವಸ್ಥೆ ಆಗುತ್ತೆ. ಓಕೆ ಗುರುಜಿ, ಕರೆ ಮಾಡಿದಂಥವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿದ್ರಿ. ಈಗ ಮತ್ತೊಂದು ವಿರಾಮದ ಸಮಯ ಆಗಿದೆ, ಮತ್ತೆ ಮಾತಾಡೋಣ. ವೀಕ್ಷಕರೇ, ಜೈಪುರ್ ಜೇಮ್ಸ್ ಆ್ಯಂಡ್ ಜ್ಯುವೆಲರ್ಸ್ ಜಯನಗರ ಅರ್ಪಿಸುವ ಶಶಿ ಆರ್ಯ ಡಿಶ್ ವಾಶ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ.